ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪಂಡಿತ್ ಕೃಷ್ಣಮೂರ್ತಿ ಹೆಗಡೆ. ನವರಾತ್ರಿಯ ವಿಶೇಷತೆಗಳ ಬಗ್ಗೆ ನಿನ್ನೆ ನಾನು ನಿಮಗೆ 2 ದಿನಗಳ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಇವತ್ತು 3 ಮತ್ತು 4ನೇ ದಿನ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 3, 4 ಮತ್ತು 5ನೇ ದಿನದ ವಿಶೇಷತೆಗಳ ಬಗ್ಗೆ. 3ನೇ ದಿನ ತಾಯಿ ದುರ್ಗಾ ಮಾತೆ ಚಂದ್ರಘಂಟಾ ರೂಪವನ್ನು ಧರಿಸುತ್ತಾಳೆ. ಈ ರೂಪ ಸೌಂದರ್ಯ ಮತ್ತು ಧೈರ್ಯವನ್ನು ಬಿಂಬಿಸುತ್ತದೆ. ತಾಯಿಯ ಸ್ವರೂಪ ಪರಮ ಶಾಂತಿದಾಯಕ ಮತ್ತು ಶ್ರೇಯಸ್ಕರ. ಇಂದು ಆಕಾಶದ ಸಂಕೇತವಾಗಿರುವ ನೀಲಿ ಬಣ್ಣದ ಬಟ್ಟೆ ಪ್ರಿಯವಾಗಿರುತ್ತದೆ ತಾಯಿಗೆ. ಹಾಗೆ ಜಪ ಏನು ಮಾಡೋದಪ್ಪ ಅಂತ ನೋಡಿದ್ರೆ, ಓಂ ದೇವಿ ಚಂದ್ರಘಂಟಾಯೇ ನಮಃ ಈ ಜಪವನ್ನು ಮಾಡಬೇಕು. ಹಾಗೆ 4ನೇ ದಿನ ದುರ್ಗಾ ಮಾತೆ ಕೂಷ್ಮಾಂಡ ಅಥವಾ ಅಷ್ಟಭುಜಾದೇವಿಯಾಗಿ ರೂಪಧರಿಸುತ್ತಾಳೆ. ಪುರಾಣಗಳ ಪ್ರಕಾರ ತನ್ನ ಕಿಲಕಿಲ ನಗೆಯಿಂದ ತಾಯಿ ವಿಶ್ವವನ್ನು ನಿರ್ಮಿಸಿದ ಕಾರಣ ವಿಶ್ವದ ಸೃಷ್ಟಿಕರ್ತೆಯಾಗಿ ತಾಯಿಯನ್ನು ಪೂಜೆ ಮಾಡಲಾಗುತ್ತದೆ. ಈ ದಿನ ಆಕೆಗೆ ಪ್ರಿಯವಾದ ಬೂದುಕುಂಬಳಕಾಯಿ ಹೆಚ್ಚಿನ ಮಹತ್ವ ಇರ್ತದೆ. ಆಕೆ ತನ್ನ ಅಷ್ಟಭುಜಗಳಲ್ಲಿ ಅಂದರೆ 8 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದೆಯನ್ನು ಹಿಡಿದಿರುತ್ತಾರೆ. ಇಂದು ಹಳದಿ ಬಣ್ಣ ಶ್ರೇಯಸ್ಕರ. ಹಾಗೆ ಓಂ ದೇವಿ ಕೂಷ್ಮಾಂಡಾಯೇ ನಮಃ ಈ ಜಪವನ್ನು ಮಾಡಬೇಕು. ಹಾಗೆ ನವರಾತ್ರಿಯ 5ನೇ ದಿನ ತಾಯಿ ಸ್ಕಂದ ಮಾತೆಯ ರೂಪವನ್ನು ಧರಿಸುತ್ತಾಳೆ. ಸ್ಕಂದ ಮಾತಾ ಅಂದರೆ ಭಗವಾನ್ ಕಾರ್ತಿಕೇಯನ ತಾಯಿಯಾಗಿ ತಾಯಿ ರೂಪುಗೊಳ್ತಾಳೆ. ಸ್ಕಂದ ಮಾತೆ ಶಕ್ತಿ ಮತ್ತು ಮೋಕ್ಷ, ಪ್ರೀತಿ ಹಾಗೂ ವಾತ್ಸಲ್ಯ, ಆತ್ಮವಿಶ್ವಾಸದ ಸಂಕೇತ ಆಗಿರುತ್ತದೆ. ಸ್ಕಂದ ಮಾತೆಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಇರ್ತಾಳೆ. ಆಕೆಯು 4 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಕಮಲದ ಹೂವುಗಳು ಹಿಡಿದಿದ್ದಾಳೆ. ಒಂದು ಕೈಯಲ್ಲಿ ಬಾಲರೂಪದ ಸ್ಕಂದನನ್ನು ಹಿಡಿದಿದ್ದಾಳೆ. ಆಕೆಯ ಮುಖವು ನಿರ್ಮಲ ಮತ್ತು ಶಾಂತಿದಾಯಕವಾಗಿರುತ್ತದೆ ಮತ್ತು ಕಮಲದ ಆಸನದಲ್ಲಿ ಕುಳಿತಿರುತ್ತಾಳೆ. ಹಾಗೆ ತಾಯಿಗೆ ಹಸಿರು ಬಣ್ಣ ತುಂಬ ಪ್ರಿಯವಾಗಿತ್ತು ಆ ದಿನ. ಹಾಗೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಈ ಜಪ 5ನೇ ದಿನ ಮಾಡುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದುರ್ಗಾದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ.